ಅಂತೂ ಇಂತೂ ಕ್ಯಾಬಿನೆಟ್ ವಿಸ್ತರಣೆಗೆ ಸಮಯ ಕೂಡ ಬಂದಿದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 2 ತಿಂಗಳ ನಂತರ ಆಗಸ್ಟ್ 3ನೇ ತಾರೀಕು ನೂತನ ಸಚಿವರ ಪ್ರಮಾಣ ವಚನಕ್ಕೆ ಬಹುತೇಕ ಸಮಯ ನಿಗದಿಯಾಗಿದೆ. ಆದ್ರೆ ನನ್ನ ಟೀಮು ನಿಮ್ ಟೀಮು ಅಂತ ಒಂದು ಕಿತ್ತಾಟಗಳಿತ್ತಲ್ಲ, ಅವಕ್ಕೆಲ್ಲದಕ್ಕೂ ಹೈಕಮಾಂಡ್ ಬ್ರೇಕ್ ಹಾಕೋ ಕೆಲಸ ಮಾಡಿದೆ. ಸಿದ್ದರಾಮಯ್ಯ ತಂಡದಿಂದ ಒಂದಷ್ಟು ಜನ, ಡಿಕೆ ತಂಡದಿಂದ ಒಂದಷ್ಟು ಜನ, ಹೈಕಮಾಂಡ್ ಇಂದ ಒಂದಷ್ಟು ಪಟ್ಟಿ ಇವೆಲ್ಲವೂ ಕೂಡ ಕಲಿಸಿತ್ತು. ಬಟ್ ಡಿಕೆ ಶಿವಕುಮಾರ್ ಹೆಂಗ್ ಟೀಮ್ ಕಟ್ಟಬೇಕು ಅನ್ನೋ ಲೆಕ್ಕಾಚಾರ, ಗೆಲ್ಲೋ ಕಾರಣಕ್ಕೆ ಮುಂದಿನ ಚುನಾವಣೆ ಗೆಲ್ಲಬೇಕು ಅನ್ನೋ ಹಠಕ್ಕೆ ಬಿದ್ದಿರೋ ಕಾರಣ ಒಂದಷ್ಟು ಲೆಕ್ಕಾಚಾರ ಮಾಡ್ತಾ ಇದ್ರು. ಇನ್ನೊಂದ್ ಕಡೆ ಲೋಕಸಭೆಯಲ್ಲಿ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ನರೇಂದ್ರ ಮೋದಿ ರಾಜೀನಾಮೆ ಕೊಡ್ಲಿ ಅನ್ನೋದು ಸಿಜೆಪಿ ಸಂಸ್ಥಾಪಕರ ಹೇಳಿಕೆ ಒಂದಷ್ಟು ಚರ್ಚೆಗೆ ಕಾರಣ ಆಗಿದೆ. ಈಗ ಬೆಂಗಳೂರಲ್ಲಿ ಆಪರೇಷನ್ JCB ಅನ್ನು ಶುರು ಮಾಡ್ತಿದ್ದಾರೆ ಕೃಷ್ಣ ಬೈರೇಗೌಡರು. ರಾಜ್ಯ ದೇಶ ವಿದೇಶದ ಪ್ರಮುಖ 10 ಸುದ್ದಿಗಳನ್ನ ನೋಡುವಂತ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಮಾಡ್ತಾ, ನೀವೇನು ಕರ್ನಾಟಕ ಟಿವಿನ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ರಾಜ್ಯ ರಾಜಕಾರಣದಲ್ಲಿ ಬಹುನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಇದೀಗ ಮುಹೂರ್ತ ನಿಗದಿಯಾಗಿದೆ. ಹಲವು ದಿನಗಳಿಂದ ಜಾತಕ ಪಕ್ಷದಿಂದ ಕಾಯ್ತಿದ್ದಂತ ಒಂದಷ್ಟು ಜನ ಯಾರು ನಾನು ಮಂತ್ರಿ ಆಗ್ಬೇಕು ಅಂತಿದ್ರು ಅವರ ಬೆಂಬಲಿಗರಿಗೆ ಇದೀಗ ಉತ್ತರ ಸಿಗ್ತಾ ಇದೆ. ಈಗ ಸಂಭಾವ್ಯರ ಪಟ್ಟಿ ಇದೀಗ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಕಾರಣ ಆಗಿದೆ. ಮೂಲಗಳ ಪ್ರಕಾರ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕರ ಹಲವು ಸುತ್ತಿನ ಮಾತುಕತೆಗಳ ನಂತರ ಇದೀಗ ಆಗಸ್ಟ್ 3ನೇ ತಾರೀಕು ಡಿಕೆ ಶಿವಕುಮಾರ್ ಅವರ ಸಂಪುಟದ ನೂತನ ಸಚಿವರ ಪ್ರಮಾಣ ವಚನ ನಿಗದಿಯಾಗಿದೆ. ಈ ಕ್ಷಣಕ್ಕೆ ಬಂದಿರತಕ್ಕಂಥ ವರದಿ. ಅದರಲ್ಲಿ ಬೆಂಗಳೂರು ಮತ್ತು ಬೆಳಗಾವಿ ಜಿಲ್ಲೆಗಳಿಗೆ ಹೆಚ್ಚು ಪ್ರಾತಿನಿಧ್ಯ ದೊರೆಯುವ ಸಾಧ್ಯತೆ ಇದೆ. ಜೊತೆಗೆ ಸಂಭಾವ್ಯ ಪಟ್ಟಿಯಲ್ಲಿ ಉತ್ತರ ಕರ್ನಾಟಕ ಭಾಗದಿಂದ ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್, ರುದ್ರಪ್ಪ ಲಮಾಣಿ, ಸಂತೋಷ್ ಲಾಡ್, ಬಸವರಾಜ ರಾಯರೆಡ್ಡಿ, ಶಿವರಾಜ್ ತಂಗಡಗಿ, HK ಪಾಟೀಲ್, ಅಜಯ್ ಸಿಂಗ್ ಹಾಗೂ ಶ್ರೀನಿವಾಸ್ ಮಾನೆ ಅವರ ಹೆಸರುಗಳು ಕೇಳಿ ಬರ್ತಿದೆ. ಅದ್ರಲ್ಲಿ ಏನಾಗುತ್ತೆ, ಸಂತೋಷ್ ಲಾಡ್ ಅಥವಾ ಶ್ರೀನಿವಾಸ್ ಮಾನೆ ಇಬ್ಬರಲ್ಲಿ ಯಾರೋ ಒಬ್ಬರಿಗೆ ಅವಕಾಶ ಆಗುತ್ತೆ, ಬಿಕಾಸ್ ಆಫ್ ಸೇಮ್ ಕಮ್ಯುನಿಟಿ. ಅಂಡ್ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಭಾಗದಿಂದ ಜಮೀರ್ ಅಹಮದ್ ಖಾನ್, ದಿನೇಶ್ ಗುಂಡೂರಾವ್, ಎಂ ಕೃಷ್ಣಪ್ಪ ಹಾಗೂ ಶರತ್ ಬಚ್ಚೇಗೌಡ ಹೆಸರುಗಳು ಕೇಳಿ ಬರ್ತಿದೆ. ಇನ್ನು ಮೈಸೂರು ಭಾಗದಿಂದ ಪುಟ್ಟರಂಗ ಶೆಟ್ಟಿ, ತನ್ವೀರ್ ಸೇಠ್, ಚಲುವರಾಯ ಸ್ವಾಮಿ ಮತ್ತು ಶಿರಾದ ಜಯಚಂದ್ರ ಅವರ ಹೆಸರುಗಳು ಕೂಡ ಚರ್ಚೆಯಲ್ಲಿದ್ರೆ, ಸಲೀಂ ಅಹಮದ್, ರಘುಮೂರ್ತಿ, ಮಧು ಬಂಗಾರಪ್ಪ, ಬಿ ನಾಗೇಂದ್ರ ಹಾಗೂ ಸುವರ್ಣ ತುಕಾರಾಂ, ಅನ್ನಪೂರ್ಣ ತುಕಾರಾಂ ಅವರ ಹೆಸರು ಸಂಭಾವ್ಯ ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಂಡಿದೆ. ರಾಜಕೀಯ ಲೆಕ್ಕಾಚಾರದ ಪ್ರಕಾರ ಬೆಂಗಳೂರಿನಲ್ಲಿ ಪಕ್ಷದ ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸುವುದು ಹಾಗೂ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ರಾಜಧಾನಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತದೆ. ಇದೇ ವೇಳೆ ಉತ್ತರ ಕರ್ನಾಟಕ, ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಪಕ್ಷದ ಹಿಡಿತವನ್ನ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಆ ಭಾಗಕ್ಕೂ ಹೆಚ್ಚಿನ ಆದ್ಯತೆ ನೀಡಲಾಗ್ತಾ ಇದೆ ಎನ್ನಲಾಗ್ತದೆ. ಇದೇ ವೇಳೆ ಜಾತಿ ಸಮೀಕರಣ, ಪ್ರಾದೇಶಿಕ ಸಮತೋಲನ, ಹಿರಿಯ ನಾಯಕರ ಅನುಭವ ಹಾಗೂ ಯುವ ನಾಯಕರಿಗೆ ಅವಕಾಶ ನೀಡುವ ಅಂಶಗಳು ಹೈಕಮಾಂಡ್ನ ಅಂತಿಮ ನಿರ್ಧಾರದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಈ ಲಕ್ಷ್ಮಣ್ ಸವದಿ ಫಸ್ಟ್ ಟೈಮ್ ಕಾಂಗ್ರೆಸ್ MLA, ತಾನು ಸೋತ್ರು ಕೂಡ ಬಿಜೆಪಿಯವರನ್ನ MLC ಮಾಡಿ DCM ಮಾಡ್ತು, ಆ ಪಾರ್ಟಿಗೆ ಮರ್ಯಾದೆ ಕೊಡಲಿಲ್ಲ. ಬಟ್ ಕಾಂಗ್ರೆಸ್ ಇಂದ ಫಸ್ಟ್ ಟೈಮ್ ಗೆದ್ದಂತ ಸವದಿಗೆ ಮಂತ್ರಿ ಮಾಡುವಂತ ಲೆಕ್ಕಾಚಾರ ಏನಿದೆ ಅಂತ ಒಂದಷ್ಟು ಜನ ಪ್ರಶ್ನೆ ಇದೆ. ಅಶೋಕ್ ಪಟ್ಟಣ್ ನಿರಂತರವಾಗಿ ಪಾಟೀಲ್ ಗೆಲ್ತಾ ಇದ್ದಾರೆ ರಾಮದುರ್ಗ ಇಂದ, ಲೈಕ್ ಕಳೆದ ಬಾರಿ ಸೋತಿದ್ರು, ಅಂದ್ರೆ ಹೆಚ್ಚಿನ ಬಾರಿ ಕಾಂಗ್ರೆಸ್ ಇಂದ ಗೆದ್ದಿದ್ದಾರೆ. ಮೂಲ ಕಾಂಗ್ರೆಸ್ಸಿಗರಿಗೆ ಬಿಟ್ಟು ವಲಸೆ ಕಾಂಗ್ರೆಸ್ಸಿಗರಿಗೆ ಲಕ್ಷ್ಮಣ್ ಸವದಿಗೆ ಅವಕಾಶ ಕೊಟ್ಟರೆ ಹೇಗೆ ಅನ್ನೋ ಪ್ರಶ್ನೆ ಕೂಡ ಕಾಂಗ್ರೆಸ್ ಅಲ್ಲಿದೆ. ಅಂಡ್ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಚಾಲ್ತಿಯಲ್ಲಿದೆ. ಸೊ ಹಾಗಾಗಿ ನೋಡ್ಬೇಕು, ಇದೊಂದು ಅಲ್ಲಿ ಕತೆ. ಅಂಡ್ ಹಳೆ ಮೈಸೂರು ಭಾಗಕ್ಕೆ ಬಂದಾಗ ನಿಮ್ಗೆ ಮೈಸೂರಾಗ್ಲಿ, ಮಂಡ್ಯ ಆಗ್ಲಿ, ಹಾಸನ ಆಗ್ಲಿ, ಈ ಭಾಗದ ಒಕ್ಕಲಿಗ ನಾಯಕ ಅನ್ನೋದು ಚಲುವರಾಯ ಸ್ವಾಮಿಗೆ ಅವಕಾಶ ಅನುಕೂಲ ಆಗುತ್ತೆ ಅನ್ನೋದು ಒಂದು. ಅಂಡ್ ಪುಟ್ಟರಂಗ ಶೆಟ್ಟಿ ಅವರ ಕಮ್ಯುನಿಟಿ ಓಟ್ ಇದೆ, ಉಪ್ಪಾರ ಸಮುದಾಯದು, ನಿಮ್ KR ನಗರದಲ್ಲಿ ಇದೆ, ಅರ್ಕಲ್ಗೂಡಲ್ಲಿ ಇದೆ, ಚಾಮರಾಜನಗರ, ಮೈಸೂರು ಇದೆ. ಸೊ ಹಾಗಾಗಿ ಅವ್ರನ್ನ ಕನ್ಸಿಡರೇಷನ್. ಅಂಡ್ ತನ್ವೀರ್ ಸೇಠ್ ವೋಟ್ ಹಾಕ್ಸರ ಕಾಂಗ್ರೆಸ್ ನ ಮುಸಲ್ಮಾನ ಫೇಸ್ ಅಂದ್ರೆ ಲೀಡರ್ ಅಂದ್ರೆ ಜಮೀರ್ ಅಹಮದ್ ಖಾನ್. ಇವ್ರು ಮುಸಲ್ಮಾನರಿಗೆ ಯಾರು ಕೊಡ್ತಾರೋ ಬರ್ತಾರೋ ಜಮೀರ್ ಅಹಮದ್ ಖಾನ್ಗೆ ಕೊಟ್ರೆ ಒಂದಷ್ಟು ಕಾಂಗ್ರೆಸ್ಗೆ ಲಾಭ ಇದೆ. ಅದರ ಹೊರತಾಗಿ ಬೇರೆಯವ್ರ ಬಗ್ಗೆ ಇಲ್ಲ. ಅಂಡ್ ಒಕ್ಕಲಿಗ ಸಮುದಾಯದಲ್ಲಿ ವಿಜಯನಗರದ MLA ಕೃಷ್ಣಪ್ಪನವರು, ಶರತ್ ಬಚ್ಚೇಗೌಡರು, ಮಾಗಡಿ ಬಾಲಕೃಷ್ಣ ಅವರು, ಇವರೆಲ್ಲರಿಗೂ ಕೂಡ ಅನಿವಾರ್ಯತೆಯ ಸನ್ನಿವೇಶ ನಿರ್ಮಾಣ ಆಗಿದೆ. ನೋಡ್ಬೇಕೇನ್ ಮಾಡ್ತಾರೆ ಅಂತ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ CWMAದ ಮಹತ್ವದ ಸಭೆ ಮುಕ್ತಾಯಗೊಂಡಿದ್ದು, ಕರ್ನಾಟಕ ಸರ್ಕಾರಕ್ಕೆ ಮತ್ತೊಮ್ಮೆ ನಡೆಯಾಗಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿದ ಆದೇಶವನ್ನ ಪ್ರಾಧಿಕಾರ ಯಥಾಸ್ಥಿತಿಯಲ್ಲಿ ಮುಂದುವರೆಸಿದ್ದು, ದಿನಕ್ಕೆ 3,500 ಕ್ಯೂಸೆಕ್ ನೀರನ್ನ 15 ದಿನಗಳ ಕಾಲ ತಮಿಳುನಾಡಿಗೆ ಹರಿಸುವಂತೆ ಸೂಚಿಸಿದೆ. ಈ ಹಿಂದೆ CWRC ನೀಡಿದ ಆದೇಶವನ್ನ ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಮೇಲ್ಮನವಿ ಸಲ್ಲಿಸಿತ್ತು. ಈ ಹಿನ್ನೆಲೆಯಲ್ಲಿ ನಡೆದ ಸಭೆಯಲ್ಲಿ ರಾಜ್ಯದ ಪರವಾಗಿ ಮಂಡಿಸಲಾದ ವಾದಗಳನ್ನು ಆಲಿಸಿದ ಬಳಿಕ ಪ್ರಾಧಿಕಾರ ಮೇಲ್ಮನವಿನ ತಿರಸ್ಕರಿಸಿ ಇಂದಿನ ಆದೇಶವನ್ನು ಎತ್ತಿದೆ. ಸಭೆಯಲ್ಲಿ ಕರ್ನಾಟಕದ ಪರವಾಗಿ ಜಲಸಂಪನ್ಮೂಲ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಅವರು ರಾಜ್ಯದಲ್ಲಿರ್ತಕ್ಕಂಥ ತೀವ್ರ ಮಳೆ ಕೊರತೆ ಹಾಗೂ ಜಲಾಶಯಗಳ ವಾಸ್ತವ ಸ್ಥಿತಿಯನ್ನು ಅಂಕಿಅಂಶಗಳ ಸಮೇತ ವಿವರಿಸಿದರು. ಪ್ರಸ್ತುತ ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ ಕೇವಲ 36.69 TMC ನೀರು ಮಾತ್ರ ಲಭ್ಯವಿದ್ದು, ಕಳೆದ ವರ್ಷ ಇದೇ ಅವಧಿಯಲ್ಲಿ 99 TMC ನೀರು ಸಂಗ್ರಹವಾಗಿತ್ತು ಅಂತ ಅವರು ತಿಳಿಸಿದರು.
ಸಾಮಾನ್ಯ ವರ್ಷಗಳಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಹರಿಯುತ್ತಿದ್ದು, ಈ ಬಾರಿ ಮಳೆ ಅಭಾವದಿಂದ ಬಿಳಿಗುಂಡ್ಲುವಿನಲ್ಲಿ ಕೇವಲ 3.55 TMC ನೀರು ಮಾತ್ರ ಹರಿದಿದೆ ಅಂತ ವಿವರಿಸಿದ್ರು. ಇದಲ್ಲದೆ ಬಿಳಿಗುಂಡ್ಲುವಿನಲ್ಲಿ ದಿನಕ್ಕೆ 3,500 ಕ್ಯೂಸೆಕ್ ನೀರು ಹರಿವು ದಾಖಲಾಗಬೇಕಾದ್ರೆ ಕರ್ನಾಟಕದ ಜಲಾಶಯಗಳಿಂದ ಅದರ ದುಪ್ಪಟ್ಟು ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಬೇಕಾಗುತ್ತೆ. ಪ್ರಸ್ತುತ ನೀರಿನ ಕೊರತೆ ಇರುವ ಹಿನ್ನೆಲೆಯಲ್ಲಿ ಈ ಆದೇಶವನ್ನು ಪಾಲಿಸುವುದು ಅತ್ಯಂತ ಕಷ್ಟಕರ ಅಂತ ರಾಜ್ಯದ ಪರವಾಗಿ ವಾದ ಮಂಡಿಸಲಾಯಿತು. ಆದರೆ ಕರ್ನಾಟಕದ ಈ ವಾದವನ್ನು ಪರಿಗಣಿಸಿದ ಪ್ರಾಧಿಕಾರ ಆದೇಶವನ್ನು ಯಥಾಸ್ಥಿತಿಯಲ್ಲಿ ಮುಂದುವರೆಸಿದೆ. ಇದರಿಂದ ರಾಜ್ಯದ ರೈತರಲ್ಲಿ ಮತ್ತೆ ಆತಂಕ ಮತ್ತು ಆಕ್ರೋಶ ಹೆಚ್ಚಾಗಿದ್ದು, ಕಾವೇರಿ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಮುಂದಿನ ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದು, ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳೋದಾಗಿ ತಿಳಿಸಿದೆ. ಇದು ಯಾವಾಗ್ಲೂ ಕರ್ನಾಟಕಕ್ಕೆ ಅನ್ಯಾಯ. ಹುಟ್ಟೋದು ನಮ್ಮಲ್ಲಿ, ನಮಗೆ ಇಲ್ಲ ಅಲ್ಲೆಲ್ಲೋ ಅಲ್ಲಿ. ತಮಿಳುನಾಡು ಮಂಡ್ಯ ಮೇಲೆ ಗಣಿಗ ರವಿಕುಮಾರ್ ಅವ್ರ ಮಾತು ಕೇಳ್ತಾ ಇದೆ, ಫೋನ್ ಕೊಡ್ತಾರೆ ಬೇರೆ ಚಾನಲ್ಗೆ. ಕಡಲೂರಿಗೆ ಸಮುದ್ರಕ್ಕೆ ಸೇರುವಂತ ಕಾವೇರಿ ನೀರಲ್ಲಿ ಹರಿತಾ ಐತೆ, ನೀರು ಜೋರಾಗಿ ಹೋಗ್ತಿದೆ ಅಂತ. ನಿಮ್ ಹೇಳದಲ್ಲ, ಕರ್ನಾಟಕಕ್ಕೆ ಕಾವೇರಿ ವಿಷಯದಲ್ಲಿ ಸದಾ ಅನ್ಯಾಯ. ಅಂದ್ರೆ ಈ ಬಗ್ಗೆ ಮಾತಾಡ್ಲಿಕ್ಕೆ ಮಂಡ್ಯ ವಿಜಯ್ ಬರ್ತಾ ಇದಾರೆ ಕರ್ನಾಟಕಕ್ಕೆ. ಬಟ್ ಅವ್ರೇನ್ ಮಾಡ್ತಾರೆ ಅಂತ ನೋಡ್ಬೇಕು. ಯಾಕಂದ್ರೆ ಲೈಕ್ ಕಾವೇರಿ ಅಂತಂದಾಗ ನಾವು ನಮ್ದು ಕುಡಿಯೋ ನೀರಲ್ದೇನೆ ರೈತರಾಗ್ಲೇ ಕಳೆದ ಬಾರಿ ಬೆಳೆ ಆಗ್ಲಿಲ್ಲ ಮಂಡ್ಯ ಜಿಲ್ಲೆಯಲ್ಲಿ. ಈಗ ಬೆಳೆ ಇಲ್ಲ. ಮುಂದಿನ 1.5 ವರ್ಷ ಒಬ್ಬ ರೈತ ವ್ಯವಸಾಯ ಮಾಡದೇ ಇದ್ರೆ, ನೀರಿಲ್ದಿದ್ರೆ ಏನಾಗ್ತಾವ ಅವನ ಕತೆ. ಸೊ ಹೆಂಗ್ ಮಾಡ್ಬೇಕು ಅಂದ್ರೆ ಕಳೆದ ಬೆಳೆನ ತಮಿಳ್ನಾಡು ಬೆಳೆದಿದ್ರೆ ಈ ಬೆಳೆ ಬೆಳೆಯಕ್ಕೆ ಈ ತರ ಏನೋ ಮಾಡಕ್ಕೆ ಲೈಕ್ ಅವೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕು. ನೀರ್ ಬಿಡ್ಬೇಕು ಬಿಡಿ ಅಂದ್ರೆ ಇನ್ ಮಳೆ ಉಯ್ಸಕ್ಕಾಗತ್ತೆ ಕುತ್ಕೊಂಡು ನಾವುಗಳಿಲ್ಲಿ. ಅದ್ರ ಅಧಿಕಾರಿಗಳು ಯಾವುದೋ ಒಂದು ಕಮಿಟಿನೋ ಮತ್ತೊಂದು ಒಂದು ವ್ಯವಸ್ಥೆ ಆದಾಗ ವಾಸ್ತವ ಏನು ಅಂತ ನೋಡ್ಕೊಂಡು ಆ ಗ್ರೌಂಡ್ ಲೆಕ್ಕಾಚಾರ ನೋಡ್ಬೇಕಾಗತ್ತೆ. ಕಳೆದ ಬಾರಿ ತಮಿಳ್ನಾಡವ್ರು ಬೆಳೆ ಬೆಳೆದಿದ್ರೆ ನಮ್ಮವ್ರು ಬೆಳೆದಿರ್ಲಿಲ್ಲ, ನೀರು ಕೊಡಕ್ಕಾಗಲ್ಲ ಅನ್ಬೇಕು. ಇವೆಲ್ಲವನ್ನು ನೋಡ್ಬೇಕಾಗತ್ತೆ. ಕೊಡ್ಬೇಕು, ಕೊಡಿ ಅಂತ ಎಲ್ಲಿಂದ ಕೊಡೋದು? ಹಾಗಾಗಿ ಈ ಅನ್ಯಾಯವನ್ನು ಸಹಿಸಕ್ಕಾಗಲ್ಲ ಕಾವೇರಿ ವಿಚಾರದಲ್ಲಿ. ಕಾವೇರಿ ನೀರಿನ ಹಂಚಿಕೆ ವಿವಾದ ತೀವ್ರಗೊಂಡಿರತಕ್ಕಂಥ ಬೆನ್ನಲ್ಲೇ ರಾಜ್ಯದ ಮುಂದಿನ ಹೋರಾಟದ ರೂಪುರೇಷೆ ರೂಪಿಸೋಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ಬರುವ ಭಾನುವಾರ ಆಗಸ್ಟ್ 2ರಂದು ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವಪಕ್ಷ ಸಭೆ ಕರೆಯಲಾಗಿದೆ. ಈ ಸಭೆಗೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕಾವೇರಿ ಜಲಾನಯನ ಪ್ರದೇಶದ ಸಂಸದರು ಹಾಗೂ ಶಾಸಕರಿಗೆ ಆಹ್ವಾನ ಕೊಡಲಾಗಿದೆ. ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಲ್ಲಿ ಎಲ್ಲಾ ಪಕ್ಷಗಳ ಅಭಿಪ್ರಾಯ ಸಂಗ್ರಹಿಸಿ ಮುಂದಿನ ಕ್ರಮಗಳ ಕುರಿತು ಚರ್ಚೆ ನಡೆಸಲಾಗುವುದು ಅಂತ ಮುಖ್ಯಮಂತ್ರಿ ತಿಳಿಸಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಸಿಎಂ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಇಂದು ಮೇಲ್ಮನವಿ ಸಲ್ಲಿಸಲಾಗಿದೆ. ಮುಂದಿನ ಕಾನೂನು ಹಾಗೂ ಆಡಳಿತಾತ್ಮಕ ಹೋರಾಟವನ್ನು ಹೇಗೆ ಮುಂದುವರಿಸಬೇಕು ಎಂಬುದರ ಬಗ್ಗೆ ಸರ್ವಪಕ್ಷ ಸಭೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದರು. ಈ ವಿಚಾರವಾಗಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ, ಜಗದೀಶ್ ಶೆಟ್ಟರ್ ಹಾಗೂ ಬಸವರಾಜ ಬೊಮ್ಮಾಯಿ ಸೇರಿದಂತೆ ರಾಜ್ಯದ ಸಂಸದರು ಮತ್ತು ನಾಯಕರೊಂದಿಗೆ ಈಗಾಗಲೇ ಚರ್ಚೆ ನಡೆಸಲಾಗಿದೆ. ರಾಜ್ಯದ ಹಿತಾಸಕ್ತಿಗಾಗಿ ಎಲ್ಲರೂ ತಮ್ಮ ಮಟ್ಟಿಗೆ ಪ್ರಯತ್ನಿಸಿದ್ದಾರೆ ಅಂತ ಸಿಎಂ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ವೇಳೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರಿಗೆ ಸಂಬಂಧಪಟ್ಟಂತೆ ರಾಜಕೀಯ ಹೇಳಿಕೆಗಳ ಕುರಿತು ಪ್ರತಿಕ್ರಿಯೆ ಕೊಟ್ಟಂತ ಸಿಎಂ, ಇಲ್ಲ ಇದಾಗಲ್ಲ, ನಿರಾಕರಿಸಿ ಮಾತಾಡಲ್ಲ ಅಂತ ಹೇಳಿದ್ರು. ನಮಗೆ ಪರಸ್ಪರ ಕಿತ್ತಾಟ ಮಾಡುವ ಉದ್ದೇಶ ಇಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಎರಡೂ ರಾಜ್ಯಗಳು ಪರಸ್ಪರ ಗೌರವದೊಂದಿಗೆ ನಡೆದುಕೊಳ್ಳಬೇಕು. ದೇಶದ ಹಿತದೃಷ್ಟಿಯಿಂದ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಸಚಿವ ಸಂಪುಟ ವಿಸ್ತರಣೆ ವಿಳಂಬದ ಬಗ್ಗೆ ಬಿಜೆಪಿ ಟೀಕೆಗೆ ಪ್ರತಿಕ್ರಿಯೆ ಕೊಟ್ಟಂತ ಸಿಎಂ, ಯಡಿಯೂರಪ್ಪ ಅವರು ಕೂಡ ಒಂದು ಹಂತದಲ್ಲಿ ಸಂಪುಟ ರಚನೆ ಮಾಡದೆ ಆಡಳಿತ ನಡೆಸಿದ್ರು. ಆಗ ಅಪ್ಪ ಮಗ ಅಧಿಕಾರ ಅನುಭವಿಸಲಿಲ್ವೇ ಅಂತ ಬಿಜೆಪಿ ನಾಯಕರ ವಿರುದ್ಧ ತಿರುಗೇಟನ್ನು ಕೊಟ್ಟರು. ಅಂಡ್ ಡಿ ಕೆ ಶಿವಕುಮಾರ್ ಈ ವಿಷಯದಲ್ಲಿ ಸ್ಟ್ರಾಂಗ್ ಡಿಸಿಷನ್ ತಗೋಬೇಕಾಗುತ್ತೆ. ಬಿಡಿ ಅಂದ್ರೆ ಕಾನೂನಾತ್ಮಕವಾಗಿ ನಡೀತಾ ಇದ್ದೇನೆ ಸರ್ಕಾರಗಳು ಯಾವಾಗಲೂ. ನಮ್ಮ ಹಕ್ಕನ್ನ ನಾವು ಕಿತ್ತಾಡಿಗೋ ಒಂದಷ್ಟು ಕೇಸ್ಗಳು ಬೀಳ್ತವೆ, ಒಂದಷ್ಟು ಅಟೆಂಪ್ಟ್ ಆಗಿ ಏನೂ ಮಾಡೋಕ್ಕಾಗಲ್ಲ. ಆದೇಶವನ್ನ ಪಾಲನೆ ಮಾಡಿದ್ರೆ ನಮಗೆ ತಿನ್ನ ಕೆಟ್ಟಿರಲ್ಲ. ನಮ್ಮ ಭಾಗದ ಜನಕ್ಕೆ ಹಸುಕರಲ್ಲಿ ಕುಡಿಯಕ್ಕೆ ನೀರಿರಲ್ಲ, ಕೆರೆ ಕಟ್ಟೆಗಳು ನೀರಿಲ್ಲ, ಅಲ್ಲೇ ಒಣಗ್ತಾವೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಮುಖ್ಯಮಂತ್ರಿ ನಿರ್ಧಾರ ತಗೋಬೇಕಾಗುತ್ತೆ. ಎಲ್ಲ ಕೋರ್ಟ್ ಹೇಳುತ್ತೆ, ಕಚೇರಿ ಹೇಳುತ್ತೆ ಅಂತ ಮಾಡ್ತಾ ಕೂತ್ಕೊಂಡ್ರೆ ಕೋರ್ಟು ಕಚೇರಿ ನಮ್ಮ ವ್ಯವಸ್ಥೆ ನೋಡಿ ತೀರ್ಮಾನಗಳು ಕೊಟ್ಟಿದ್ದಾರಾ ಅನ್ನೋದು ಕೂಡ ಪರಿಗಣನೆ ನಾವು ತಗೋಬೇಕಾಗುತ್ತೆ. ರಾಜ್ಯದಲ್ಲಿ ಮಳೆ ಕೊರತೆ ಮತ್ತು ನೀರಿನ ಅಭಾವದ ಆತಂಕ ಹೆಚ್ಚುತ್ತಿರುವ ನಡುವೆಯೇ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿರತಕ್ಕಂಥ ಆದೇಶ ಕರ್ನಾಟಕದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ನವದೆಹಲಿಯಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿದ್ದ ಆದೇಶವನ್ನ ಯಥಾಸ್ಥಿತಿಯಲ್ಲಿ ಮುಂದುವರೆಸಿರುವ ಪ್ರಾಧಿಕಾರ ಮುಂದಿನ 15 ದಿನಗಳ ಕಾಲ ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸುವಂತೆ ಕರ್ನಾಟಕಕ್ಕೆ ಸೂಚಿಸಿದ ಈ ನಿರ್ಧಾರದ ಬೆನ್ನಲ್ಲೇ ರಾಜ್ಯದ ವಿವಿಧ ರೈತ ಸಂಘಟನೆಗಳು ಹಾಗೂ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿದ್ದು, ಕಾವೇರಿ ಹೋರಾಟ ಮತ್ತೆ ತೀವ್ರಗೊಳ್ಳುವ ಲಕ್ಷಣಗಳು ಗೋಚರಿಸಿವೆ. ಇದರ ನಡುವೆಯೇ ಬೆಂಗಳೂರಿನ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರೈತರ ಹೋರಾಟಕ್ಕೆ ಕನ್ನಡ ಚಿತ್ರರಂಗ ಬೆಂಬಲ ಘೋಷಿಸಿದೆ. ವಾಣಿಜ್ಯ ಮಂಡಳಿ ಅಧ್ಯಕ್ಷೆ ಜಯಮಾಲಾ ಮಾತನಾಡಿ, ನೆಲ, ಜಲ ಮತ್ತು ಭಾಷೆಗೆ ಧಕ್ಕೆ ಉಂಟಾದಾಗಲೆಲ್ಲ ಕನ್ನಡ ಚಿತ್ರರಂಗ ರಾಜ್ಯದ ಪರವಾಗಿ ನಿಂತಿದೆ. ಮಹದಾಯಿ ವಿಚಾರದಲ್ಲೂ ನಮ್ಮ ಬೆಂಬಲ ಇತ್ತು, ಈಗ ಕಾವೇರಿ ವಿಚಾರದಲ್ಲೂ ರೈತರ ಪರವಾಗಿ ನಾವು ನಿಲ್ತೇವೆ ಅಂತ ಹೇಳಿದ್ರು. ಹೇಳಬೇಕು, ರಾಕ್ಲೈನ್ ವೆಂಕಟೇಶು, ಸಾರಾ ಗೋವಿಂದು, ಸುಂದರ್ ರಾಜು, ಕೆ ಮಂಜು ಸೇರಿದಂತೆ ಚಿತ್ರರಂಗದ ಹಲವು ಗಣ್ಯರು ಭಾಗವಹಿಸಿದರು. ಬೆಂಬಲ ಕೊಡ್ಲೇಬೇಕಲ್ಲ.
ಆದ್ರೆ ಇಂಡಸ್ಟ್ರಿ ಅವತ್ತಿಗೂ ಮತ್ತು ಇವತ್ತಿಗೂ ಬಹಳ ವ್ಯತ್ಯಾಸಗಳಿದೆ. ಆದ್ರೆ ಆ ಶಕ್ತಿ ಇಂಡಸ್ಟ್ರಿಗೆ ಇದೆಯಾ? ಇಲ್ಲ, ಬೇರೆ ಬೇರೆ ಕಾರಣಕ್ಕೆ ಆ ಶಕ್ತಿ ಕುಂದಿದೆ. ಬಟ್ ಇಂಡಸ್ಟ್ರಿ ಪರವಾಗೂ ಕೂಡ ಸರ್ಕಾರಗಳು ನಿಲ್ಲಬೇಕು, ಜನ ನಿಲ್ಲಬೇಕು. ಇಂಡಸ್ಟ್ರಿ ಕೂಡ ಜನಗಳ ಪರವಾಗಿ ನಿಲ್ಲಬೇಕು ಅನ್ನೋ ನಿಲುವಿದೆಯಲ್ಲ, ಅದನ್ನ ಅಪ್ರಿಷಿಯೇಟ್ ಮಾಡಬೇಕು. ಹಾಗಾಗಿ ಇವತ್ತೆಲ್ಲರೂ ನಾವೆಲ್ಲ ಬಿಟ್ಟವೆ ಕೆಟ್ವಿ ಆಮೇಲೆ ನಾವೆಲ್ಲ. ಹಾಗಾಗಿ ನಾವು ಬೆಂಬಲ ಕೊಡ್ಲೇಬೇಕಾಗತ್ತೆ. ಈ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. ವ್ಯವಸಾಯ ಮಾಡ್ತಿಲ್ವ ರೈತರು? ಅವೆಲ್ಲ ಇದು ಮಾಡೋಕ್ಕಾಗಲ್ಲ. ಲಾಕ್ಡೌನ್ ವೆಂಕಟೇಶ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಲ್ಲ, ಯಾಕಂದ್ರೆ ಇವೆಲ್ಲ ನಾವೆಲ್ಲ ಭಾಗಿಯಾಗಬೇಕು, ನಾವೆಲ್ಲ ಹೋಗ್ಬೇಕು ಅನ್ನೋ ಬಂದಿರಲಿಲ್ಲ. ಆ ಕಾರಣಕ್ಕೆ ಒಗ್ಗಟ್ಟಾಗಿ ಮಾಡಬೇಕು ಅಂತ ಅವರೆಲ್ಲ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಈ ಅಮಿತ್ ಶಾ ಅವರನ್ನ ಕಚೇರಿಯಿಂದ ಹೊರಗೆಳಿತೀವಿ ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಈಗ ಒಂದಷ್ಟು ಸಂಘರ್ಷ ಕಾರಣ ಆಗಿದೆ. ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕದ ಚರ್ಚೆ ವೇಳೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಹಿರಿಯ ಸಂಸದ ಮಲ್ಲಿಕಾರ್ಜುನ್ ಖರ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ನಡೆದ ಪೊಲೀಸ್ ಕ್ರಮದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೌನ ವಹಿಸಿರುವುದನ್ನು ಖಂಡಿಸಿದ ಖರ್ಗೆ ಸರ್ಕಾರದಿಂದ ಸ್ಪಷ್ಟ ಉತ್ತರ ನೀಡುವಂತೆ ಒತ್ತಾಯ ಮಾಡಿದರು. ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕವನ್ನ ಮೇಲ್ಮನೆಯಲ್ಲಿ ಮಂಡಿಸಿದ ಬಳಿಕ ಮಾತನಾಡಿದಂತ ಖರ್ಗೆ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ವಿರುದ್ಧ ನಡೆದ ಘಟನೆ ಕುರಿತು ಸರ್ಕಾರವ ಸತ್ಯವನ್ನ ದೇಶದ ಮುಂದೆ ಹೇಳಬೇಕು ಅಂತ ಆಗ್ರಹ ಮಾಡಿದರು. ಗೃಹ ಸಚಿವ ಅಮಿತ್ ಶಾ ಅವರು ಮುಚ್ಚಿದ ಬಾಗಿಲಿನಿಂದ ಹಿಂದೆ ಅಡಗಿರಲು ಸಾಧ್ಯವಿಲ್ಲ. ಈ ಪ್ರಕರಣದ ಬಗ್ಗೆ ಸರ್ಕಾರ ಉತ್ತರ ಕೊಡಲೇಬೇಕು ಅಂತ ಖರ್ಗೆ ಒತ್ತಾಯ ಮಾಡಿದರು. ಜುಲೈ 20 ನಡೆದ ಚಲೋ ಸಂಸತ್ ಪ್ರತಿಭಟನೆಯ ವೇಳೆ ವಿದ್ಯಾರ್ಥಿಗಳ ವಿರುದ್ಧ ಕೈಗೊಂಡ ಕ್ರಮವನ್ನ ಉಲ್ಲೇಖಿಸಿದ ಖರ್ಗೆ, ನೀವು ದೇಶದ ಗೃಹ ಸಚಿವರು, ಘಟನೆ ನಡೆದಿರೋದು ದೆಹಲಿಯಲ್ಲಿ, ಇಷ್ಟೆಲ್ಲ ನಡೀತಿದ್ರು ಯಾಕೆ ಮೌನವಾಗಿದ್ದೀರಿ? ಯಾರಾದ್ರೂ ನಿಮ್ಮ ಬಾಯಿನ ಒಲ್ದಿದ್ದಾರೆಯೇ ಅಂತ ಸದನದಲ್ಲೇ ಪ್ರಶ್ನೆ ಮಾಡಿದ್ರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ಮೇಲೆ ಅತಿಯಾದ ಬಲಪ್ರಯೋಗ ನಡೆದಿದೆ ಅಂತ ಆರೋಪಿಸಿದ ಅವರು, ಹಲವಾರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಘಟನೆಗೆ ಯಾರು ಹೊಣೆ ಎನ್ನುವ ಪ್ರಶ್ನೆಗೆ ಗೃಹ ಸಚಿವರು ಉತ್ತರ ಕೊಡಬೇಕು ಅಂತ ಒತ್ತಾಯ ಮಾಡಿದರು. ಖರ್ಗೆ ಅವರ ಹೇಳಿಕೆಗಳ ವೇಳೆ ಸದನದಲ್ಲಿ ಕೆಲ ಕಾಲ ಗದ್ದಲವೂ ಉಂಟಾಯಿತು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕಿಸಿದ ಖರ್ಗೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಕುರಿತು ಸರ್ಕಾರ ಸ್ಪಷ್ಟ ನಿಲುವು ಪ್ರಕಟಿಸಬೇಕು, ವಿದ್ಯಾರ್ಥಿಗಳ ಆತಂಕ ಮತ್ತು ಆಕ್ರೋಶವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಆಗ್ರಹ ಮಾಡಿದ್ರು. ಪ್ರಧಾನಿ ಯಾರು? ನರೇಂದ್ರ ಮೋದಿ ಅಷ್ಟೆಲ್ಲ ಮಾತಾಡೋದ್ರೆ ಖರ್ಗೆ ಯಾಕೆ ಹಿಂಗೆ? ಲೈಕ್ ಅಂದ್ರೆ ಮಾತಾಡಕ್ ಮುಂಚೆ ಹೇಳಿದ್ರೆ ಓಕೆ, ರಾಜಕಾರಣ ಮಾಡಬೇಕು, ಎಗ್ರಿ. ಮಾತಾಡದೆ ಇದ್ದಾಗ ಮೋದಿ ಮೊದಲೇ ಹೇಳಿದ್ರೆ ಇದು ವರ್ಕೌಟ್ ಆಗಿರೋದು, ಮಾತಾಡೋರು ಎಲ್ಲ ಆಗಿದೆ ಒಂದಂತಕ್ಕೆ. ಲೈಕ್ ಅದು ಬಿಟ್ಟು ಬೇರೆ ಚರ್ಚೆ ಮಾಡೋ ವಿಷಯಗಳಿದೆ. ಯಾವ್ದೋ ಲಾ ತತ್ತವ್ರೆ, ಗುಡ್ಡ ಬೇಡ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಹಳೆ ತಗೊಂಡು ಕೆರಿತಾ ಕೂತ್ಕೊಂಡ್ರೆ ಏನಾಗತ್ತೆ? ಡಾಕ್ಟರ್ ಹತ್ರ ಬಂದ್ಬಿಟ್ಟು ಔಷಧಿ ತಗೊಳ್ಳೋ ಟೈಮಲ್ಲಿ ಮತ್ತೆ ಹಳೆಯದನ್ನ ಆದನ್ನ ಕೆರ್ಕೊಂಡು ಕೂತ್ಕೊಂಡ್ರೆ ಮತ್ತೆ ರಕ್ತ ಬರ್ತದಷ್ಟೇ. ಅಂದ್ರೆ ಘಟನೆಗಳಾಗಿದೆ, ಹೌದು, ಎಗ್ರಿ. ಹೇಳಬೇಕು, ಮಾತಾಡಿದ್ಮೇಲೆ ಏನ್ ಕತೆ? ಈ ಲಾ ಬಗ್ಗೆ ಏನ್ ತಗೊಂಡು ಸಪೋರ್ಟ್ ಮಾಡಿ ಅದ್ರ ವಿರುದ್ಧವಾಗಿ ಓಟ್ ಹಾಕ್ತೀರಿ. ಮತ್ತೆ ನೀವು ಮೋದಿ ಆಗ ಆಕ್ಸಿ ಗುದ್ಬಿಟ್ಟವನವನು, ನೀನ್ ಯಾಕೆ ಗುದ್ದೆ, ತಪ್ಪು ಮಾಡ್ದೆ ಹೇಳಿ, ಆಮೇಲೆ ಬ್ಯಾಂಡೇಜ್ ಹಾಕ್ಸ್ಕೊತೀನಿ ಅಂದ್ರೆ ಆಗತ್ತೇನ? ಲಾ ಬಂದ್ರೆ ಲಾ ಪಾಸ್ ಮಾಡಿ, ಚರ್ಚೆ ಆರೋಗ್ಯಕರವಾಗಿ ಚರ್ಚೆ ಮಾಡಿ. ನಿಮ್ ಇದಕ್ಕೆ ಮಾಡಿದ್ರೆ ಆಗಲ್ಲ. ಒಂದೇ ಮಾತರಂಗೆ ಅವಮಾನ ಮಾಡಿದ್ರೆ 3 ವರ್ಷ ಜೈಲು. ಏನಪ್ಪ ವಿಷಯ ಅಂದ್ರೆ, ಒಂದೇ ಮಾತರಂ ಅವಮಾನಕ್ಕೆ 3 ವರ್ಷ ಜೈಲು ಶಿಕ್ಷೆ. ರಾಜ್ಯಸಭೆಯಲ್ಲಿ ತಿದ್ದುಪಡಿ ಮಸೂದೆ ಅಂಗೀಕಾರ. ಒಂದೇ ಮಾತರಂ ಗೀತೆಗೆ ಉದ್ದೇಶಪೂರ್ವಕವಾಗಿ ಅವಮಾನ ಮಾಡುವುದನ್ನ ಅಥವಾ ಅದರ ಗಾಯನಕ್ಕೆ ಅಡ್ಡಿಪಡಿಸುವುದನ್ನ ಶಿಕ್ಷಾರ್ಹ ಅಪರಾಧವ ಮಹತ್ವದ ತಿದ್ದುಪಡಿ ಮಸೂದೆಯನ್ನು ರಾಜ್ಯಸಭೆ ಧ್ವನಿ ಮತದ ಮೂಲಕ ಅಂಗೀಕರಿಸಿದೆ. ರಾಷ್ಟ್ರೀಯ ಗೌರವಕ್ಕೆ ಅವಮಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಪ್ರಕಾರ ಒಂದೇ ಮಾತರಂ ಗೀತೆಗೆ ಉದ್ದೇಶಪೂರ್ವಕವಾಗಿ ಅವಮಾನ ಮಾಡಿದ್ರೆ ಅಥವಾ ಅದರ ಗಾಯನಕ್ಕೆ ಅಡ್ಡಿಪಡಿಸಿದ್ರೆ ತಪ್ಪಿತಸ್ಥರಿಗೆ ಗರಿಷ್ಠ 3 ವರ್ಷಗಳವರೆಗೆ ಜೈಲು ಶಿಕ್ಷೆ, ದಂಡ ಅಥವಾ ಎರಡನ್ನೂ ವಿಧಿಸಲು ಅವಕಾಶ ಕಲ್ಪಿಸಲಾಗಿದೆ. ಮಸೂದೆ ಕುರಿತು ನಡೆದ ಸಂಕ್ಷಿಪ್ತ ಚರ್ಚೆಯ ಬಳಿಕ ರಾಜ್ಯಸಭೆಯಲ್ಲಿ ಧ್ವನಿ ಮತದ ಮೂಲಕ ಇದನ್ನು ಅಂಗೀಕರಿಸಲಾಯಿತು. ಈ ವೇಳೆ ಗೃಹ ಸಚಿವ ಅಮಿತ್ ಶಾ ಅವರ ಅನುಪಸ್ಥಿತಿ ಸೇರಿದಂತೆ ವಿವಿಧ ವಿಷಯಗಳನ್ನು ವಿರೋಧಿಸಿ ಕಾಂಗ್ರೆಸ್ ಸೇರಿದಂತೆ ಹಲವು ಪ್ರತಿಪಕ್ಷಗಳ ಸದಸ್ಯರು ಸದನದಿಂದ ಹೊರ ನಡೆದಿದ್ದ ಸಂದರ್ಭದಲ್ಲೇ ಮಸೂದೆ ಅಂಗೀಕಾರಗೊಂಡಿತು. ಮಸೂದೆ ಕುರಿತ ಚರ್ಚೆಗೆ ಉತ್ತರಿಸಿದ ಗೃಹ ಸಚಿವ ಕೇಂದ್ರ ಗೃಹ ವ್ಯವಹಾರಗಳ ರಾಜ್ಯ ಸಚಿವ ನಿತ್ಯಾನಂದ ರೈ, ದೇಶದ ಜನರ ಭಾವನೆಗಳನ್ನ ಗೌರವಿಸುವ ಉದ್ದೇಶದಿಂದಲೇ ಈ ತಿದ್ದುಪಡಿ ತರಲಾಗಿದೆ ಅಂತ ಹೇಳಿದ್ರು. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಒಂದೇ ಮಾತರಂ ದೇಶಭಕ್ತಿಯ ಸಂಕೇತವಾಗಿ ಜನರನ್ನು ಒಗ್ಗೂಡಿಸಿದ ಗೀತೆಯಾಗಿತ್ತು. ಆದರೆ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ನ ತುಷ್ಟೀಕರಣ ನೀತಿಯಿಂದ ಈ ಗೀತೆಗೆ ಸಲ್ಲಬೇಕಾದ ಗೌರವ ದೊರೆಯಲಿಲ್ಲ ಅಂತ ಅವರು ಆರೋಪ ಮಾಡಿದ್ರು. ಇದೇ ಕಾರಣದಿಂದ ಸರ್ಕಾರವು ಒಂದೇ ಮಾತರಂ ಗೀತೆಯ ಮೊದಲ 2 ಚರಣಗಳಿಗೆ ಮಾತ್ರ ಅಧಿಕೃತ ಮಾನ್ಯತೆ ನೀಡಿತ್ತು ಮತ್ತು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅದನ್ನೇ ಮಾಡುವ ಪದ್ಧತಿ ಜಾರಿಯಾಯಿತು ಅಂತ ನಿತ್ಯಾನಂದ ರೈ ತಿಳಿಸಿದ್ರು. ಮಾಡಿ ದೇಶ ಕಟ್ಟೋ ಕಡೆನೋ ಕೆಲಸ ಮಾಡಿ, ದೇಶ ಉಳಿಸೋ ಕಡೆ ಕೆಲಸ ಮಾಡಿ, ದೇಶ ಹಾಳು ಮಾಡೋ ಪ್ರಕ್ರಿಯೆಗಳು ಬೇಡ. ಬಟ್ ಈ ನಿಲುವು ಗುಡ್ ಅಷ್ಟೇ. ಭಾರತೀಯ ಹಾಕಿ ತಂಡದ ಜರ್ಸಿ ಬಣ್ಣದ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ನಡೆಯುತ್ತಿರುವ ನಡುವೆಯೇ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ನೀಡಿರತಕ್ಕಂಥ ಹೇಳಿಕೆ ರಾಜಕೀಯ ವಲಯದಲ್ಲಿ ಹೊಸ ವಿವಾದಕ್ಕೆ ಕಾರಣ ಆಗಿದೆ. ಈ ವಿಚಾರವನ್ನ ಉಲ್ಲೇಖಿಸಿ ಮಾತನಾಡಿದಂತ ಪ್ರಿಯಾಂಕಾ ಗಾಂಧಿ ದೇಶದ ಇತಿಹಾಸ ಮತ್ತು ಪರಂಪರೆಯನ್ನ ಬದಲಾಯಿಸುವ ಪ್ರಯತ್ನಗಳು ನಡೀತಾ ಇದೆ ಅಂತ ಆರೋಪ ಮಾಡಿದ್ರು.
ಶಿಕ್ಷಣ ನೀತಿಯಲ್ಲಿಯೂ ಇತಿಹಾಸವನ್ನ ತಿರುಚುವ ಪ್ರಯತ್ನಗಳು ನಡೀತಿವೆ ಅಂತ ಅವರು ಟೀಕಿಸಿದ್ರು. ಯುವ ಜನರು ದೇಶದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಅಂತ ಹೇಳಿದ ಪ್ರಿಯಾಂಕಾ, ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ವ್ಯಕ್ತಪಡಿಸಿದ ಅಭಿಪ್ರಾಯಗಳೇ ದೇಶದ ನಿಜವಾದ ಧ್ವನಿ ಅಂತ ಪ್ರತಿಪಾದಿಸಿದ್ರು. ರಾಜಕೀಯ ತಂತ್ರಗಳಿಂದ ಯುವ ಸಮುದಾಯವನ್ನ ದಾರಿ ತಪ್ಪಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಸ್ವಾತಂತ್ರ್ಯ ಹೋರಾಟವು ಅಹಿಂಸೆ ಮತ್ತು ಸತ್ಯದ ತತ್ವಗಳ ಆಧಾರದ ಮೇಲೆ ನಡೆದಿತ್ತು ಅಂತ ಹೇಳಿದ ಅವರು, ಮಹಾತ್ಮ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ದೇಶದ ಸ್ವಾತಂತ್ರ್ಯ ಚಳವಳಿಗೆ ಮುನ್ನಡೆ ನೀಡಿತ್ತು ಅಂತ ಹೇಳಿದರು. ದ್ವೇಷ ಮತ್ತು ವಿಭಜನೆಯ ರಾಜಕಾರಣದಿಂದ ದೇಶದ ಆತ್ಮವನ್ನ ಬದಲಾಯಿಸಲು ಸಾಧ್ಯವಿಲ್ಲ ಅಂತ ಅವರು ಅಭಿಪ್ರಾಯವನ್ನ ಪಟ್ಟರು. ಇದೇ ವೇಳೆ ಸಂಸತ್ ಅಧಿವೇಶನದಲ್ಲಿ ಐಐಟಿ ಮದ್ರಾಸ್ ನಿರ್ದೇಶಕ ಪ್ರೊಫೆಸರ್ ವಿ ಕಾಮಕೋಟಿ ಕುರಿತು ಪ್ರಿಯಾಂಕಾ ಗಾಂಧಿ ನೀಡಿದ್ದ ಹೇಳಿಕೆಯು ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ಈ ಹೇಳಿಕೆಯನ್ನ ಖಂಡಿಸಿ ದೇಶದ ವಿವಿಧ ವಿಶ್ವವಿದ್ಯಾಲಯಗಳ 215 ಹಾಲಿ ಹಾಗೂ ಮಾಜಿ ಕುಲಪತಿಗಳು ಹಾಗೂ ಶಿಕ್ಷಣ ತಜ್ಞರು ಬಹಿರಂಗ ಪತ್ರ ಬರೆದಿದ್ದಾರೆ. ವಿಜ್ಞಾನಿಗಳು ಮತ್ತು ಶಿಕ್ಷಣ ತಜ್ಞರ ಬಗ್ಗೆ ವೈಯಕ್ತಿಕ ಟೀಕೆ ಮಾಡುವುದು ಸೂಕ್ತವಲ್ಲ. ಅವರ ವಿಚಾರಗಳನ್ನು ವಿಮರ್ಶಿಸಬಹುದು, ಆದರೆ ವೈಯಕ್ತಿಕಕ್ಕೆ ಲೇಬಲ್ ಅಂಟಿಸುವುದು ಶೈಕ್ಷಣಿಕ ಸಂವಾದಕ್ಕೆ ಧಕ್ಕೆ ತರುತ್ತೆ ಅಂತ ಪತ್ರದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೆ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿ ಸೋಷಿಯಲ್ ಮೀಡಿಯಾ ಇನ್ನೂ ಇನ್ಫ್ಲುಯೆನ್ಸರ್ ಆಗಬೇಕು ಅಂತ ಅವರು ನೀಡಿರ್ತಕ್ಕಂಥ ಹೇಳಿಕೆ ಈಗ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಕಾರಣ ಆಗಿದೆ. ಹೌದು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿರುದ್ಧ ದೇಶಾದ್ಯಂತ ನಡೆದ ಪ್ರತಿಭಟನೆಗಳ ನಡುವೆಯೇ ಈ ಹೇಳಿಕೆ ಹೊರಬಿದ್ದಿದೆ. ದೆಹಲಿಯ ಜಂತರ್ ಮಂತರ್ ನಡೆದ ಪ್ರತಿಭಟನೆಗೆ ನೇತೃತ್ವ ವಹಿಸಿದ್ದ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಪ್ರಕಾರ ವಿದ್ಯಾರ್ಥಿಗಳನ್ನ ತಲುಪುವ ಉದ್ದೇಶದಿಂದ ನರೇಂದ್ರ ಮೋದಿ ಮಧ್ಯರಾತ್ರಿ ಸೆಲ್ಫಿ ವಿಡಿಯೋ ಬಿಡುಗಡೆ ಮಾಡಿರುವುದು ಸೂಕ್ತ ಕ್ರಮವಲ್ಲ. ದೇಶವನ್ನ ಮುನ್ನಡೆಸುವುದಕ್ಕಿಂತ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನು ಇನ್ಫ್ಲುಯೆನ್ಸರ್ ಆಗುವುದೇ ಅವರಿಗೆ ಹೆಚ್ಚು ಸೂಕ್ತ ಅಂತ ವ್ಯಂಗ್ಯವಾಡಿದ್ದಾರೆ. ಇದರ ನಡುವೆ ನೀಟ್ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ದೆಹಲಿ ಸರ್ಕಾರ ಮಹತ್ವದ ನಿರ್ಧಾರ ಪ್ರಕಟಿಸಿದೆ. ಜುಲೈ 20ರಂದು ಜಂತರ್ ಮಂತರ್ನಿಂದ ಆಯೋಜಿಸಲಾಗಿದ್ದ ಚಲೋ ಸಂಸತ್ ಮೆರವಣಿಗೆಯ ವೇಳೆ ನಡೆದ ಘಟನೆಗಳಿಗೆ ಸಂಬಂಧಿಸಿ ದೆಹಲಿ ಪೊಲೀಸರು ದಾಖಲಿಸಿದ ಪ್ರಕರಣಗಳ ಕುರಿತು ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. ದೆಹಲಿ ಸರ್ಕಾರದ ಗೃಹ ಇಲಾಖೆಯ ಪ್ರಕಟಣೆಯ ಪ್ರಕಾರ ನೀಟ್ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ದಾಖಲಾದ ಒಟ್ಟು 13 ಪ್ರಕರಣಗಳಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಸಾಮಾನ್ಯ ಪ್ರತಿಭಟನಾಕಾರರ ವಿರುದ್ಧ ಇನ್ನು ಮುಂದೆ ಯಾವುದೇ ಕಾನೂನು ಕ್ರಮ ಕೈಗೊಳ್ಳುವುದಿಲ್ಲ ಅಂತ ಘೋಷಿಸಲಾಗಿದೆ. ಆದರೆ ಈ ವಿನಾಯಿತಿ ಎಲ್ರಿಗೂ ಅನ್ವಯ ಆಗುವುದಿಲ್ಲ. ಈಗಾಗಲೇ ಅಪರಾಧ ಹಿನ್ನೆಲೆ ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಈ ರಕ್ಷಣೆ ಸಿಗೋದಿಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಕರೆಕ್ಟ್, ಯಾರು ಸ್ಟೂಡೆಂಟ್ಸ್ ಇದ್ರು ಅವ್ರ ಕೇಸ್ ವಾಪಸ್ ತಗೊಳ್ಳಿ. ಈ ಕಳ್ಳರು ಕಾಕರು ಚುಚೋರು ಪಚೋರು ರೌಡಿಗಳಿದ್ದು ಯಾರು ಮಾಡಿದ್ರೆ ಅವ್ರನ್ನ ಒದ್ದು ಒಳಕಾಕಿ ಕರ್ಕೊಂಡು ಹೋಗಿ ಅಷ್ಟೇ. ಪ್ರಾಮಾಣಿಕ ವಿದ್ಯಾರ್ಥಿಗಳನ್ನ ಬಿಡಿ, ತೊಂದರೆ ಕೊಡ್ಬೇಡಿ. ಪುಡಿ ರೌಡಿಗಳೇನಾರ ಇತ್ತು ಅಂದ್ರೆ ಒದ್ದು ಒಳಕಾಕಿ ಅಷ್ಟೇ. ಬೆಂಗಳೂರು ನಗರವನ್ನ ತ್ಯಾಜ್ಯ ಮುಕ್ತಗೊಳಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತೊಂದು ಅಭಿಯಾನಕ್ಕೆ ಚಾಲನೆ ಕೊಟ್ಟಿದೆ. ಆಪರೇಷನ್ ಫುಟ್ಪಾತ್ ಬಳಿಕ ಇದೀಗ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಆಪರೇಷನ್ ಜೆಸಿಬಿ ಘೋಷಣೆ ಮಾಡಿದ್ದು, ನಗರದಲ್ಲಿ ಅಕ್ರಮವಾಗಿ ತ್ಯಾಜ್ಯ ಹಾಗೂ ನಿರ್ಮಾಣ ಅವಶೇಷಗಳನ್ನ ಸುರಿಯುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಜೆಸಿಬಿ ಅಂದ್ರೆ ಜಸ್ಟ್ ಕ್ಲೀನ್ ಬೆಂಗಳೂರು ಎಂಬ ಅಭಿಯಾನದಡಿ ಆಗಸ್ಟ್ ತಿಂಗಳ ಪೂರ್ತಿ ನಗರವನ್ನ ತ್ಯಾಜ್ಯ ಮುಕ್ತಗೊಳಿಸುವ ವಿಶೇಷ ಕಾರ್ಯಾಚರಣೆ ನಡೆಯಲಿದೆ. ನಿರ್ಮಾಣ ಕಾಮಗಾರಿಗಳಿಂದ ಹೊರಬರುವ ಡೆಬ್ರಿಸ್ ಹಾಗೂ ಘನತ್ಯಾಜ್ಯವನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲು ಹೊಸ ನಿಯಮವನ್ನ ಜಾರಿಗೆ ತರಲಾಗುತ್ತಿದ್ದು, ಇನ್ನು ಮುಂದೆ ನಿರ್ಮಾಣ ತ್ಯಾಜ್ಯ ಸಾಗಿಸುವ ಎಲ್ಲಾ ವಾಹನಗಳಿಗೆ ಜಿಪಿಎಸ್ ಅಳವಡಿಕೆ ಕಡ್ಡಾಯವಾಗಲಿದೆ. ನೋಂದಾಯಿತ ವಾಹನಗಳ ಮೂಲಕ ಮಾತ್ರ ತ್ಯಾಜ್ಯ ಸಾಗಿಸಲು ಅವಕಾಶ ನೀಡಲಾಗುತ್ತೆ. ಅನುಮೋದಿತ ಸ್ಥಳಗಳಲ್ಲಿ ಮಾತ್ರ ಕಸ ಮತ್ತು ಡೆಬ್ರಿಸ್ ವಿಲೇವಾರಿ ಮಾಡಬೇಕು. ನಿಯಮ ಉಲ್ಲಂಘಿಸಿ ಸಾರ್ವಜನಿಕ ಸ್ಥಳಗಳಲ್ಲಿ ತ್ಯಾಜ್ಯ ಸುರಿಯುವವರ ವಿರುದ್ಧ ದಂಡ ಹಾಗೂ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸಚಿವರು ತಿಳಿಸಿದ್ದಾರೆ. ಖಾಸಗಿ ನಿವೇಶನಗಳಲ್ಲಿ ಕಸ ಪೊದೆ ಅಥವಾ ನಿರ್ಮಾಣ ತ್ಯಾಜ್ಯ ಸಂಗ್ರಹವಾಗಿದ್ರೂ ಸಂಬಂಧಪಟ್ಟ ಮಾಲೀಕರೇ ಅದನ್ನ ಸ್ವಚ್ಛ ಮಾಡಬೇಕು ಅಂತ ಸೂಚನೆ ಪಾಲಿಸದಿದ್ರೆ ದಂಡ ವಿಧಿಸುವುದರ ಜೊತೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಅಂತ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ. ನಗರದಾದ್ಯಂತ ಈಗಾಗಲೇ 1600ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಅಕ್ರಮವಾಗಿ ತ್ಯಾಜ್ಯ ಹಾಗೂ ನಿರ್ಮಾಣ ಅವಶೇಷಗಳನ್ನು ಸುರಿಯಲಾಗಿರೋದು ಪತ್ತೆಯಾಗಿದ್ದು, ಸುಮಾರು 22,000 ಟನ್ಗೂ ಅಧಿಕ ಕಸ ತೆರವುಗೊಳಿಸಬೇಕಿದೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಕರೆಕ್ಟ್, ಇದು ಇಲ್ಲೆಲ್ಲ ಕಸ ಹಾಕ್ಬಿಟ್ಟವ್ರೆ ಬೆಂಗಳೂರು ಸಮಸ್ಯೆ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಸೊ ಒಳ್ಳೆ ಕೆಲಸ ಮಾಡ್ತಾರೆ ಕೃಷ್ಣ ಬೈರೇಗೌಡರು. ಮೂರನೇ ಮಹಾಯುದ್ಧ ಶುರುವಾಯ್ತಾ ಅಂತ ಪ್ರಶ್ನೆ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಉದ್ವಿಗ್ನತೆ ತೀವ್ರಗೊಂಡಿದ್ದು, ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ಹೊಸ ಹಂತ ತಲುಪಿದೆ. ಇರಾನ್ ನಡೆಸಿದ ಕ್ಷಿಪಣಿ ದಾಳಿಗೆ ಪ್ರತಿಯಾಗಿ ಅಮೆರಿಕ ವೈಮಾನಿಕ ದಾಳಿ ನಡೆಸಿರುವುದಾಗಿ ತಿಳಿಸಿದ್ದು, ಈ ಬೆಳವಣಿಗೆ ಜಾಗತಿಕ ಮಟ್ಟದಲ್ಲಿ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ. ಅಮೆರಿಕದ ಹೇಳಿಕೆಯ ಪ್ರಕಾರ ಇರಾನ್ ತನ್ನ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ ಪ್ರತಿ ದಾಳಿ ನಡೆಸಲಾಗಿದೆ. ಈ ಮೂಲಕ ಇರಾನ್ಗೆ ಕಠಿಣ ಸಂದೇಶ ರವಾನಿಸಲಾಗಿದೆ ಅಂತ ಅಮೆರಿಕ ಹೇಳಿದೆ. ದಾಳಿಯಲ್ಲಿ ಯಾವ ಗುರಿಗಳನ್ನ ಹೊಡೆದಿದೆ ಎಂಬ ವಿವರಗಳನ್ನ ಬಹಿರಂಗಪಡಿಸಿಲ್ಲ. ಇದರ ನಡುವೆ ಇರಾಕ್ನಲ್ಲಿರ್ತಕ್ಕಂಥ ಇರಾನ್ ಬೆಂಬಲಿತ ಮಿಲಿಷಿಯಾ ನೆಲೆಗಳ ಮೇಲೂ ವೈಮಾನಿಕ ದಾಳಿ ನಡೆದಿದ್ದು, ಹಲವು ಯೋಧರು ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ. ಜೋರ್ಡನ್ ನಲ್ಲಿರ್ತಕ್ಕಂಥ ಅಮೆರಿಕದ ಸೇನಾ ನೆಲೆ ಮೇಲೆ ನಡೆದ ಕ್ಷಿಪಣಿ ದಾಳಿಯ ನಂತರ ಈ ಬೆಳವಣಿಗೆಗಳು ನಡೆದಿವೆ. ಈಜಿಪ್ಟ್ನ ಡಮಿಯಟ್ಟಾ ಬಂದಿರ್ನ ಬಳಿ ಅನಿಲ ಮತ್ತು ತೈಲ ಸಾಗಾಣೆ ಹಡಗುಗಳ ಮೇಲೆ ಡ್ರೋನ್ ದಾಳಿ ನಡೆದಿರೋದ್ರಿಂದ ಮಧ್ಯಪ್ರಾಚ್ಯದ ಸಮುದ್ರ ಮಾರ್ಗಗಳ ಭದ್ರತೆ ಬಗ್ಗೆ ಆತಂಕ ಹೆಚ್ಚಾಗಿದೆ. ಈ ದಾಳಿಯ ಹೊಣೆ ಯಾರು ಹೊತ್ತಿದ್ದಾರೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಸಂಘರ್ಷದ ಪರಿಣಾಮ ಜಾಗತಿಕ ತೈಲ ಮಾರುಕಟ್ಟೆಯ ಮೇಲೂ ಕಾಣಿಸಿಕೊಂಡಿದೆ. ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದ್ದು, ಹಾರ್ಮುಜ್ ಜಲಸಂಧಿ ಮತ್ತು ಕೆಂಪು ಸಮುದ್ರದ ವ್ಯಾಪಾರ ಮಾರ್ಗಗಳ ಭದ್ರತೆ ಬಗ್ಗೆ ಹಲವು ರಾಷ್ಟ್ರಗಳು ಕಳವಳ ವ್ಯಕ್ತಪಡಿಸಿವೆ.
ಯೆಮೆನ್ನ ಹೌತಿ ಬಂಡುಕೋರರು ಸೌದಿ ಅರೇಬಿಯಾದ ತೈಲ ಮೂಲ ಸೌಕರ್ಯಗಳ ಮೇಲೂ ಡ್ರೋನ್ ದಾಳಿ ನಡೆಸಿರುವುದಾಗಿ ಹೇಳ್ಕೊಂಡಿದ್ದಾರೆ. ಇದರೊಂದಿಗೆ ಮಧ್ಯಪ್ರಾಚ್ಯದ ಹಲವು ಭಾಗಗಳಲ್ಲಿ ಒಂದೇ ಸಮಯದಲ್ಲಿ ನಡೆದಿರತಕ್ಕಂಥ ಸೇನಾ ಕಾರ್ಯಾಚರಣೆಗಳು ಪರಿಸ್ಥಿತಿಯನ್ನ ಮತ್ತಷ್ಟು ಸಂಕೀರ್ಣಗೊಳಿಸಿವೆ. ನಿಲ್ಲಿಲ್ಲ ಅಂದ್ರೆ ನಮ್ಗೆ ಹೊಡ್ತಾ ಜಾಸ್ತಿನೇ, ಹಾಗಾಗಿ ಎಲ್ಲ ಇವಿಗೆ ಶಿಫ್ಟ್ ಆಗ್ತಾರೆ, ಎಲ್ಲರೂ ಶಿಫ್ಟ್ ಆಗಿ. ಅಂಡ್ ಇವತ್ತಿನ ಪ್ರಶ್ನೆ, ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು, ಇನ್ಫ್ಲುಯೆನ್ಸರ್ ಆಗಬೇಕು ಅಂತ ಹೇಳ್ತಾವ್ರೆ ಅಭಿಜಿತ್ ದೀಪ್ಗೆ ಸಿಜೆಪಿ. ನಿಮ್ ಪ್ರಕಾರ ನರೇಂದ್ರ ಮೋದಿ ಪ್ರಧಾನಿಯಾಗಿ ಮುಂದುವರಿಬೇಕಾ ಅಥವಾ ಅಭಿಜಿತ್ ದೀಪ್ ಹೇಳಿಕೆ ಪ್ರಕಾರ ಅವರು ರಾಜೀನಾಮೆ ಕೊಟ್ಟು PM ಸ್ಥಾನಕ್ಕೆ ಇನ್ಫ್ಲುಯೆನ್ಸರ್ ಆಗ್ಬೇಕಾ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.